ಇದನ್ನು ನಾವು ಚಾಮರಾಜನಗರದಲ್ಲಿ ಪಾರ್ಕ್ಗಳೇನಿದೆ ಅದನ್ನೆಲ್ಲದನ್ನು ಡೆವಲಪ್ ಮಾಡೋದಕ್ಕೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ವಿತ್ ರೋಟ್ರಿ ಮತ್ತು ವಿವಿಧ NGOಗಳ ಸಹಕಾರದಿಂದ ಹಾಗೂ ನಮ್ಮ ಜಿಲ್ಲಾಡಳಿತ ವತಿಯಿಂದ. ಈಗ ಆಲ್ರೆಡಿ ನಾವು ಪುಟ್ಟಮಣ್ಣಿ ಪಾರ್ಕನ್ನು ಮಾಡಿದ್ದೀವಿ. ಅದೇ ಥರದಲ್ಲಿ ಚಾಮರಾಜೇಶ್ವರ ಪಾರ್ಕನ್ನು ಮಾಡ್ತೀವಿ. ಇದಕ್ಕೆ ನಮ್ಮ ಸಾರ್ವಜನಿಕರದೆಲ್ಲರೂ ಸಹಕಾರ ತುಂಬ ಅಗತ್ಯ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಎಲ್ಲಿ ಬೇಕಂದಲ್ಲಿ ಕಸಗಳನ್ನು ಹಾಕೋದು ಇರ್ಬೋದು. ಆಮೇಲೆ ಈಗ ಪಾರ್ಕಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಇಕ್ವಿಪ್ಮೆಂಟ್ಸ್ ಏನಿದೆ ಅಂದರೆ ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನು ತುಂಬ ಹಾಳಾಗಿದೆ. ಅದಕ್ಕೆಲ್ಲ ಹೇಳ್ತಾ ಇದ್ರು ಏನು ಅಂತ ಹೇಳಿದರೆ ಸಣ್ಣವರಿರೋ ಪಾರ್ಕಲ್ಲೂ ದೊಡ್ಡವರೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ, ಅಂಥವೆಲ್ಲ ಏನು ಮಾಡಬೇಡಿ ಅಂಥೇಳಿ ನಾನು ಈ ಮೂಲಕ ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತೀನಿ. ಹಾಗೂ ನಮ್ಮ ಫ್ಯೂಚರಲ್ಲಿ ನಮ್ಮ ಪಾರ್ಕ್ಗಳಿಗೆ ನಾವೆಲ್ಲ ಕ್ಲೀನ್ನೆಸ್ ಇಡ್ತಾ ಇದ್ದೀವಿ. ಅದನ್ನು ತಮ್ಮ ಒಂದು ವೈಯಕ್ತಿಕ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಪಾರ್ಕ್ಗಳನ್ನೆಲ್ಲದು ಮೇಂಟೆನೆನ್ಸ್ ಸ್ವಲ್ಪ ಸರಿಯಾಗಿಲ್ಲದೆ ಇರೋದ್ರಿಂದ ನಾನು ನಮ್ಮ ಮುನ್ಸಿಪಲ್ ಆಫೀಸರ್ಸ್ ಜೊತೆಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಜನತೆಗೆ ಒಂದು ಒಳ್ಳೆಯ ಪಾರ್ಕ್ ಇರಬೇಕು ವಾಕ್ ಮಾಡೋದಕ್ಕೆ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಇದು ಮಾಡಿ ಪುಟ್ಟಮಣ್ಣಿ ಪಾರ್ಕನ್ನು ಈಗ ಒಂದು 15 ದಿನದಿಂದ ಕ್ಲೀನ್ ಮಾಡಿದ್ವಿ. ಸೊ ಅದೇ ಥರದಲ್ಲೇ ಇನ್ನು ನಮ್ಮ ಅಂಬೇಡ್ಕರ್ ಪಾರ್ಕ್ ಇರ್ಬೋದು, ಚಾಮರಾಜೇಶ್ವರ ಪಾರ್ಕ್ ಇರ್ಬೋದು, ಆಮೇಲೆ ಇನ್ನು ಯಾವ್ಯಾವ ಪಾರ್ಕ್ ಇದೆ ಅದನ್ನೆಲ್ಲದನ್ನು ನೋಡಿಬಿಟ್ಟು ನಮ್ಮ ಸಾರ್ವಜನಿಕರಿಗೆ ವಾಕ್ ಮಾಡೋಕ್ಕೆ ಈಸಿ ಆಗಬೇಕು ಮತ್ತು ಪರಿಸರ ಸ್ನೇಹಿಯಾದಂಥ ಪಾರ್ಕನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡ್ರೈವನ್ನ ಇಟ್ಕೊಂಡಿದ್ದೀವಿ. ಸೊ ಇದರಿಂದ ಏನು ಅಂತ ಹೇಳಿದರೆ ನಾನು ಸಾರ್ವಜನಿಕರಲ್ಲೇ ನಾನು ನಮ್ಮ ಚಾಮರಾಜನಗರ ನಾಗರಿಕರಲ್ಲಿ ಏನು ಕೇಳೋದು ಅಂತಂದರೆ ತಾವು ಪಾರ್ಕ್ಗಳಲ್ಲಿರ್ಬೋದು, ಬೆಲೆ ಇರ್ಬೋದು, ಕಸಗಳನ್ನು ಡಸ್ಟ್ಬಿನ್ಗಳಲ್ಲೇ ಹಾಕಿ ಮತ್ತು ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕೋ ಅಲ್ಲಿ ಎಸಿಬೇಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀನಿ. ಈ ಪ್ಲಾಸ್ಟಿಕ್ ಮುಕ್ತ ಮಾಡೋಕ್ಕೆ ನಗರಕ್ಕೆ ಏನು ಇದು ಮಾಡ್ಕೊಂಡು ಅದು ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ನಮ್ಮ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಇವರಿಗೆಲ್ಲರಿಗೂ ವರ್ತಕರಿಗೆಲ್ಲ ಕರೆದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ, ಯಾರು ಯೂಸ್ ಮಾಡ್ತೀರೋ ಅವ್ರ ಮೇಲೆ ನಾವು ದಂಡ ಹಾಕ್ತೀವಿ ಇವತ್ತಿಂದ, ಅಂದರೆ ಏಪ್ರಿಲ್ 1 ಅಂತ ಹೇಳಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ. ಒಂದು 15 days ವಿಲ್ ಟೈಮ್. ಅದಾದಮೇಲೆ ಅವ್ರು ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳಿದರೆ ನಾವು ಅವ್ರ ಹತ್ರ ಫೈನ್ ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಅದನ್ನೇ ನಾವು ಇದನ್ನು ಸ್ವಚ್ಛತೆಗೆ ಆ ವಿಧಾನವನ್ನು ಬಳಸ್ಕೊಳ್ತೀವಿ. ಮತ್ತು ಅದೇ ಥರದಲ್ಲಿ ಶಿವಕುಮಾರ ಸ್ವಾಮೀಜಿ ದಿನವೂ ಇದೆ. ಅದು ಇದು ಕೋಇನ್ಸಿಡೆನ್ಸ್ ಆಗಿ ನಾವು ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಈ ಹಸಿ ಕಸ ಒಣ ಕಸ ವಿಂಗಡಣೆಗೆ ಜಿಲ್ಲಾಡಳಿತ ಏನು ಕ್ರಮ? ಈಗ ಹಸಿ ಕಸ ಮತ್ತು ಒಣ ಕಸ ಆಲ್ರೆಡಿ ಹಿಂದೆನೇ ಮಾಡ್ತಾ ಇದ್ದಾರೆ. ಅದು ಪ್ರಾಪರಾಗಿ ಮಾಡ್ತಾ ಇಲ್ಲ. ಇಲ್ಲಿಂದ ಪ್ರಾಪರಾಗಿ ಮಾಡೋದಕ್ಕೆ ಕ್ರಮ ತಗೊಳ್ತಾ ಮಾತ್ರ ಇದಕ್ಕೆ ಜವಾಬ್ದಾರಿ ಅಲ್ಲ, ನಮ್ಮ ಸಾರ್ವಜನಿಕರ ಜವಾಬ್ದಾರಿ ಇರುತ್ತೆ. ಇರ್ತಕ್ಕಂಥ ವ್ಯಾಯಾಮ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ಪರಿಸರದಲ್ಲಿ ನಾವು ಅವರೇ ಬಂದು ಕಸ ಎತ್ತಾಕಬೇಕು ಅಂತ ಏನಿಲ್ಲ. ಜಿಲ್ಲಾಧಿಕಾರಿಗಳು ಕಚೇರಿಯಿಂದ ಆಗಿದೆ, ನಾವೇನೇ ಕಸನ ಹಾಕಿದ್ರೆ ಕಡಿಮೆ ಮಾಡ್ಕೊಂಡ್ಬರ್ಬೇಕು. ಲಾಸ್ಟ್ 1 ತಿಂಗಳಿಂದ ಪುಟ್ಟಮಣ್ಣಿ ಪಾರ್ಕ್ಗೆ ಬಂದಿದ್ರು ಮೇಡಮ್. ಹೌದು. ಆವಾಗ ನಾವು ಕೂಡ ರೋಟರಿ ಸಿಲ್ಕ್ಸಿಗೆ ಈ ಥರ ಇದೆ, ನೀವೇ ಒಂದಿನ ಬಂದು ಸ್ವಚ್ಛತೆ ಮಾಡೋಣ ಮೂಲಕ ಚಾಲನೆ ಕೊಡಿ ಮೇಡಮ್. ಮೇಡಮ್ ತುಂಬ ಖುಷಿಯಿಂದ ಏನಿದ್ರು ಅಂದರೆ ಇದೊಂದೇ ಪಾರ್ಕ್ ಅಲ್ಲ,
ಎಲ್ಲ ಪಾರ್ಕು ಒಂದೊಂದು ದಿನ ಹೋಗೋಣ. ಚಾಮರಾಜನಗರ ಟೌನ್ ಒಂದೇ ಅಲ್ಲ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಯಳಂದೂರು ಎಲ್ಲೆಲ್ಲಿ ಪಾರ್ಕ್ ಇದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಾರ್ಕ್ನು ಡೆವಲಪ್ ಮಾಡೋಣ. ಒಂದೊಂದು ದಿನ ನಾವೇ ಹೋಗೋಣ ಅಂತ ಈಗ ಅವರೇ ಇನಿಷಿಯೇಟಿವ್ ತಗೊಂಡು ಬಂದಿರೋದ್ರಿಂದ ಇವತ್ತಿಂದ ಚಾಲನೆ ಆಗುತ್ತೆ. ನೀವು ಹೇಳ್ದಂಗೆ ಇನ್ನೊಂದು ಸತಿ ಮೇಡಮ್ಗೂ ಇನ್ನೇನೇ ಆಗಬೇಕು ಮನವಿ ಕೊಟ್ಟರೆ ಟೆಂಡರ್ ಆಗಿದೆ. ಮೇಡಮ್ನವ್ರ ಬಗ್ಗೆ ಅಭಿಮಾನ ಇದೆ. ಯಾಕೆ ಅಂದರೆ PWD ಕಾಲೋನಿಲಿ ಬಂದ ತಕ್ಷಣ ಆ ಪಾರ್ಕ್ ಹೋಗಿ ವಿಸಿಟ್ ಕೊಟ್ಟರು. ನಾವೇನು ಎಲ್ಲ ಮಾತಾಡ್ಕೊಂಡ್ವಿ ಸಾರ್ವಜನಿಕರು ಅಂದರೆ ನೀವು ಮೇಡಮ್ ಕೆಲಸ ಮೇಡಮ್ ಕೆಲಸ ತೊಂದ್ರೆ ಹಿಡ್ಕೊಳ್ರಿ. ಅದು ಪ್ಲಾಸ್ಟಿಕ್ ಬಾಟ್ಲಿ 5 ವರ್ಷಗಳಿಂದ ನಾವು ಪಡ್ಕೊತಾ ಇದ್ದೀವಿ. ಮನವಿ ಕೊಟ್ಟಿದ್ದೀವಿ, ಸಂಘಟನೆಯನ್ನು ಕೊಟ್ಟಿದ್ದೀವಿ. ಈ ಕಾರ್ಯ ಬಂದು ನೋಡಿ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಮದಾಸ್ ಇದ್ದಾಗ ಕರ್ಕೊಂಡು ಅವ್ರಿಗೂ ತೋರಿಸಿದ್ವಿ. 1 ವರ್ಷದಿಂದ ಅವ್ರಿಗೆ ಹೋಗಿ ಅಲ್ದು ನಮಗೂ ಸಾಕಾಗಿದೆ. ಕೇಳಿದ್ರೆ ಫಂಡ್ ಇಲ್ಲ. ಹಾಗಾದ್ರೆ ನಗರಸಭೆಯಲ್ಲಿ ದುಡ್ಡೇ ಇಲ್ವಾ, ಸರ್ಕಾರದಲ್ಲಿ ದುಡ್ಡೇ ಇಲ್ವಾ? ನೋಡಿ ಇದ್ರದ್ದು ಹೇಗಿದೆ ಅಂತ. ಇದ್ರ ಪಾರ್ಟ್ಸ್ಗಳೆಲ್ಲ ಇಲ್ಲಿ ನೋಡಿ ಎಲ್ಲ ಈ ಪಾರ್ಟ್ಸ್ಗಳು ಒಂದೊಂದು ಮಾರಾಟ ಕಳ್ರೆ ಎತ್ಕೋಗಿ ಯಾರು ಎತ್ಕೊಳ್ಳೋದು. ಇದಕ್ಕೆ ನೀರು ಕಂಡು ಸುಮಾರು ವರ್ಷ ಆಗಿದೆ. ಇವತ್ತು ನಗರಸಭೆ ಅಧಿಕಾರಿಗಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಯಾವುದೋ ಸಂಘ ಸಂಸ್ಥೆಯವ್ರಿಗೆ ಒಂದು ಫೋಸ್ ಕೊಡೋದು ಮಾತ್ರ ಬಂದಿದೆ. ಇದುವರೆಗೆ ಎಲ್ಲಿ ಬಂದಿದ್ದಾರೆ ಅವರು ಕೇಳಿ. ನಾವು ಎಷ್ಟು ಬಾರಿ ಗಿಡ ಹಾಕ್ಬಿಟ್ಟು ಹೊಟ್ಟೋಯ್ತಾರೆ. ಇನ್ನು ಬರೋದು ಯಾರೋ ಸ್ಪಾನ್ಸರ್ ಅಂತ ಬಂದಾಗ ಇನ್ನೊಂದು ವರ್ಷ ಬಿಟ್ಟು ಅಥವಾ 2 ವರ್ಷ ಬಿಟ್ಟು ಆಯ್ತು. ಖಂಡಿತ ಮೇಡಮ್. ನೀವು ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಪ್ಲಾಸ್ಟಿಕ್ಸ್ ಎಲ್ಲ ಯಾರು ಇನ್ನೊಂದೆರಡು ಡಸ್ಟ್ಬಿನ್ಸ್ ಹಾಕಿಸ್ಬೇಕು. ಇದೆ ಮೇಡಮ್, ಡಸ್ಟ್ಬಿನ್ನಿಗೆ ಇಲ್ಲಿ 2 ಹೊರಗಡೆ ಇದೆ. ಇದು ಡೈಲಿ ಕ್ಲಿಯರ್ ಮಾಡ್ತೀವಿ. ಅದರಲ್ಲಿ ಎಷ್ಟು ವರ್ಷ ನಿಮ್ಮ ಡಸ್ಟ್ಬಿನ್ ಯಾವ ಹಂತದಲ್ಲಿದೆ ನೋಡಿದಿರಾ? ಅಲ್ಲ ನೋಡಿದಿರಾ ನೀವು? ನಾವು ಎಷ್ಟು ಬಾರಿ ನಗರಸಭೆಗೆ ಹೇಳಿದ್ದೀವಿ. ಎಲ್ಲ ಪಾರ್ಕ್ಗಳಲ್ಲಿ ಡಸ್ಟ್ಬಿನ್ ಹಾಕೋಕ್ಕೋಸ್ಕರನೇ ನಾವು ಡ್ರೈವ್ ನಾವು ಮಾಡಿ ಕೊಡ್ತೀವಿ. ಅಲ್ಲ ನೀವು ಬಂದಾಗ ನಾವು ಬಂದು ಇನ್ನೂ ಮನವಿ ಕೊಟ್ಟಿಲ್ಲ. ಬಟ್ ಇದ್ರ ಅಂತ ನೋಡಿ ಬನ್ನಿ. ಇದು 4 ವರ್ಷದಿಂದ ನಾವು ಇಲ್ಲಿ ವಾಕ್ ಮಾಡೋರು ಸೇರಿ ರಿಪೇರಿ ಮಾಡೋದು ಟ್ರೈ ಮಾಡ್ದೋ ಆಗಲಿಲ್ಲ. ಅದು ಇದಕ್ಕೆ ಬಿಲ್ ಸ್ಯಾಂಕ್ಷನ್ ಆಗಿದೆ, ತೆಗೆದು ಕಟ್ತಾ ನೋಡಿ ನೀವು. ನಾನು ಕೊಟ್ಟು 1 ವರ್ಷ ಆಗಿದೆ ಸಂಘ. ಮೌಂಟೆ ಕೊಡೆ ಮೌಂಟೆ ಕೊಡಪ್ಪ. ಎರಡು ಕೈನಲ್ಲಿ ಹಾಕಿದ್ವಿ ಕೊಡಿ ಹಿಂಗೆ ಚೆಕ್ ಒಟ್ಟಿಗೆ ಇಟ್ಕೊಂಬಿಡಿ ಬನ್ನಿ ಬಿಡಿ.
ಓಕೆ ಸರ್, ಓಕೆ. ಮತ್ತೆ ಚಾಮರಾಜನಗರ ರೋಡ್ ಮತ್ತೆ ಹಸಿರು ಪಡೆ ಇರ್ಬೋದು ಮತ್ತು ಚಾಮರಾಜನಗರ ರೋಡ್ಜಿಯವರು ನಮಗೆ ಇದಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಥರದಲ್ಲಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆಲ್ಲ ಸಾರ್ವಜನಿಕರು ಭಾಗವಹಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ.